टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇವತ್ತು ಮಳೆ ಹಾನಿ ಪ್ರದೇಶಗಳಿಗೆ ಒಂದು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅವರಿಗೆ ರೆಡ್ ಕಾರ್ಪೆಟ್ ಆಗುವಂತ ಕೆಲಸವನ್ನ ಕೂಡ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವ್ರು ಯಾವುದೇ ಶುಭ ಕಾರ್ಯಕ್ಕೆ ಬರ್ತಾ ಇಲ್ಲ. ಇಲ್ಲಿ ಮಳೆ ಹಾನಿಯಿಂದಾಗಿ ಸುಮಾರು 80 ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಅವರು ತಮ್ಮ ಗೋಳನ್ನು ತೋಡ್ಕೊಳ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ರಿ, ನಿನ್ನೆ ಬೆಂಗಳೂರಿನ ಬಹುತೇಕ ಕಡೆ ನೀವು ಹೋಗಿದ್ರಿ, ಯಾವ ರೀತಿಯಾದ ಚಿತ್ರಣ ಅಂತ ನಾವು ಎಳೆ ಎಳೆಯಾಗಿ ಬಿಚ್ಚಿರುವಂತ ಕೆಲಸ ಮಾಡಿದ್ರಿ. ಸದ್ಯಕ್ಕೆ HBR ಲೇಔಟ್ನಲ್ಲಿ ಫಸ್ಟ್ ಪಾಯಿಂಟ್ ಇಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಮತ್ತೆ DCM DK ಶಿವಕುಮಾರ್ ಬರ್ತಾರೆ. ಸುಮಾರು ದಶಕದಿಂದ ಇದೇ ರೀತಿ ಸಮಸ್ಯೆ ಇರುವಂತದ್ದು. ಆದ್ರೆ ಇಂಥ ಸಮಸ್ಯೆಯನ್ನ ಆಲಿಸೋಕೆ ಬರುವಂತವ್ರಿಗೆ ಇಂಥ ರೆಡ್ ಕಾರ್ಪೆಟ್ ಏನಕ್ಕೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರುವಂತದ್ದು. ಸಾರ್ವಜನಿಕರ ಹಣ ಕೂಡ ಇಲ್ಲೂ ಕೂಡ ಪೋಲಾಗ್ತಾ ಇದೆ. ನನ್ನ ಜೊತೆ ಸಾರ್ವಜನಿಕರಿದ್ದಾರೆ, ಅವರು ತುಂಬಾ ನೊಂದಿದ್ದಾರೆ, ಅವ್ರ ಮನೆಗಳಿಗೆಲ್ಲ ನೀರು ನುಗ್ಗಿತ್ತು. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಮೊನ್ನೆ ಬಂದು ನಾನೇ ಇಲ್ಲಿ ಬೆಳಕು ಚೆಲ್ಲುವಂತ ಕೆಲಸ ಮಾಡಿದ್ದೀನಿ, ನೀವೇ ಮಾತಾಡಿದ್ರಿ. ಇವತ್ತು CM DCM ಬರ್ತಾ ಇದ್ದಾರೆ ಒಂದು ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ. ಆದ್ರೆ ಇವರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರು ಸ್ವಾಗತ ಮಾಡಕ್ಕಿಲ್ಲ, ಶುಭ ಕಾರ್ಯಕ್ಕೆ ಬರ್ತಾ ಇದ್ದಾರೆ ಅಂತ. ಸರ್, ಅದು ಅಧಿಕಾರಿಗಳಿಗೆ ಬಿಟ್ಟಿರೋದು. ಹೌ ದೇ ವೆಲ್ಕಮ್ CM ಬಿಕಾಸ್ ದೇ ಆರ್ ಆಲ್ ರೆಪ್ರೆಸೆಂಟೇಟಿವ್ಸ್. ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕಿಲ್ಲ. ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ರೆ ಸಾಕು ಸರ್. ಮೇಜರ್ ಪ್ರಾಬ್ಲಮ್ ಸೀವೇಜ್ ನಮ್ಮದು. ಸೀವೇಜ್ಗೆ ಔಟ್ಫ್ಲೋನೇ ಇಲ್ಲ. ಆಲ್ ದ ಮ್ಯಾನ್ ಹೋಲ್ಸ್ ಆರ್ ಫುಲ್ ಅಪ್ ಟು ದ ಬ್ರಿಮ್, ಫುಲ್ ಆಗಿದೆ. ಒಂದು ಮಳೆ ಬಂದರೆ ಫೌಂಟೇನ್ ಥರ ಎಲ್ಲ ಹರ್ಕೊಂಡು ಮನೆ ಒಳಗೆ, ರೋಡ್ ಒಳಗೆ ಎಲ್ಲ ಬರುತ್ತೆ. ಸೆಕೆಂಡ್ ಪ್ರಾಬ್ಲಮ್ ಏನಂದರೆ ಸೈಡ್ ಡ್ರೈನ್ಸ್ ಅಂತ ನಾಮಕಾವಸ್ಥೆಗೆ ಸೈಡ್ ಡ್ರೈನ್ಸ್ ಇದೆ. ಅದರಲ್ಲಿ 1% ನೀರು ಹೋಗಲ್ಲ. ಯಾವಾಗಲೂ ಫುಲ್ 3 ಫೀಟ್ ನೀರು ಯಾವಾಗಲೂ ಫುಲ್ ಇರುತ್ತೆ. ಮಳೆ ಬಂದರೆ ನೀರು ಎಲ್ಲಿ ಹೋಗುತ್ತೆ? ಅಲ್ಲ, ಅವಾಗ ಬಿಬಿಎಂಪಿ ಅಧಿಕಾರಿಗಳಿಗೆ, ಇಲ್ಲಿನ ಕಾನ್ಸ್ಟಿಟ್ಯೂನ್ಸಿ MLA ಶಾಸಕರಿಗೆ ಇರ್ಬೋದು, ಜನಪ್ರತಿನಿಧಿ ಯಾರು ಕಾಣಿಸೋದಿಲ್ವಾ? ಬೇಕಾದಷ್ಟು ಸಲ ಹೇಳುದು ಸರ್, ಬೇಕಾದಷ್ಟು ಸಲ ಬರ್ತಾರೆ ಅಥವಾ ನಮಗೆ ಕಾಣಿಸ್ಕೊಳ್ಳೋದು. ನಾವಿಲ್ಲೇನೋ ಪ್ರಾಬ್ಲಮ್ ಹೇಳ್ತಿದೀವಿ ಅಂತಂದ್ರೆ ದೇ ವಿಲ್ ಡಿಸಪಿಯರ್. ಅವ್ರಿಗೆ ಬೇಕಾಗಿರೋದೇನು, ಅವ್ರ ಅಧಿಕಾರಿಗಳ ಮುಂದೆ ಇದು ಮಾಡುದು. ಸರ್, ಈಗ ಒಂದು ವಿಷಯ, ಒಬ್ರು 4 ಜನ ಅಧಿಕಾರಿಗಳು ಮಾತಾಡಿದ್ರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಆ ನೀರು ಜೆಟ್ ಔಟ್ ಆಗ್ತಾ ಇರೋದು ಯಾತಕ್ಕೆ ಅಂತ ಕೇಳಿದ್ರು. ಅಲ್ಲೆಲ್ಲೋ ಆಗ್ತಾ ಇದೆ ಸರ್, ಎಲ್ಲೋ ಆಗ್ತಿದೆ ಅಂತ ನಮ್ಗೆ ಆನ್ಸರ್ ಕೊಡಲಿಲ್ಲ. ಯಾವಾಗ ರಿಪೇರಿ ಮಾಡ್ತೀವಿ ಅಂದರೆ, ಸರ್ ಅದು ರಿಪೇರಿ ಮಾಡೋಕ್ಕೆ ನೀರು ನಿಲ್ಲಿಸಬೇಕು ಅಂತ. ಇಷ್ಟು ದಿವಸ ಏನು ಮಾಡ್ತಿದ್ವು ಅಂತ 3 ತಿಂಗಳಿಂದ ಕೇಳಿದ್ರಲ್ಲ, 3 ತಿಂಗಳಿಂದ ಜೆಟ್ ಔಟ್ ಆಗ್ತಲ್ಲ, ಏನು ಮಾಡ್ತಿದ್ರಿ ಅಂತ. ಇಲ್ಲ ಸರ್, ಅದು ಸರ್ ಇಲ್ಲ ಸರ್. ಆ ಮೇಡಮ್ ಕೇಳಿದ್ರು, ಯಾವಾಗ ಮಾಡ್ತೀರಾ ಅಂತ. ಇನ್ನು 8 ದಿವಸದಲ್ಲಿ ಮಾಡ್ತೀವಿ. ಏನು ಸರ್ ಇದು? 3 ತಿಂಗಳು ಮಾಡದೇ ಇದ್ದವರು ನಾಳೆಯಿಂದ 8 ದಿವಸದಲ್ಲಿ ಮುಗಿಸ್ಬಿಡ್ತಾರಂತೆ. ಅದು ಮಳೆ ಸುರಿತಾ ಇದ್ದಾಗ. ನಮ್ಮ ಅಶ್ವಿನಿ ಅವ್ರು ಹೇಳಿದಾಗೆ, ಆ ಮಳೆ ಬಂದಾಗ ಇಲ್ಲಿ ತುಂಬಿ ಸಮುದ್ರ ತುಂಬಿದಂಗೆ ನೀರು ಬರುತ್ತೆ ಸರ್. ನಿಮ್ಗೆ ಗೊತ್ತು, ನದಿ ಸಮುದ್ರ ಮುಟ್ಟೋ ಜಾಗನ ಮುಖಜ ಭೂಮಿ ಅಂತಾರೆ. ಇದು ಮುಖಜ ಭೂಮಿಗೆ ಉಲ್ಟಾ ಹೋಗುತ್ತೆ ಸರ್, ಸಮುದ್ರದಿಂದ ನದಿಗೆ ಹೋದಂಗೆ. ಈ ನಾಲೆ ಇದು 10 ಅಡಿನೋ 12 ಅಡಿನೋ ನೀರು ಫ್ಲೋ ಆಗ್ತಾ ಇತ್ತು. ಅಲ್ಲೊಂದು ಓಪನಿಂಗ್ ಕೊಟ್ಟರು, ಎಲ್ಲ ನೀರು 18ನೇ ಮೇನಿಗೆ ಬಂತು. ನಮ್ಮ ಮನೆಯಲ್ಲಿ 3 ಅಡಿ ನೀರು ನಿಂತ್ಕೋತು. ಸಂತೋಷವಾಗಿದ್ದಾರೆ ಇವರು. ನೀವು ಹೇಳಿದಾಗ ರೆಡ್ ಕಾರ್ಪೆಟ್ ಹಾಕೊಂಡಿದ್ದಾರೆ. ನಾವು ಮಂಚದ ಮೇಲೆ ಕೂಡ ಮಲ್ಕೊಳಕ್ ಆಗ್ತಿರ್ಲಿಲ್ಲ. ಇಂಥ ಸ್ಥಿತಿಲಿ ಇದ್ವು ನಾವು. ಪ್ರತಿಮಾ, ಇದು ಇವ್ರು ಹೇಳ್ತಾ ಇರೋದು. ನಾನು ಇನ್ನೊಂದು ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತೀನಿ ನೋಡಿ. ಏನಿದೆ, ಒಂದು ಸ್ಟಾಮ್ ವಾಟರ್ ವಾಲ್ ಏನಿತ್ತು ಒಂದು ಭಾಗದಲ್ಲಿ ಏನಿತ್ತು, ಅದನ್ನ ಒಂದಷ್ಟು ಸುಮಾರು 10 ಅಡಿಯಷ್ಟು ವಾಲ್ನ ಇಲ್ಲಿ ಡೆಮಾಲಿಷನ್ ಮಾಡಿದ್ದಾರೆ. ಯಾಕಂದ್ರೆ ಇದು ಪೈಪ್ಲೈನ್ ಹೊಡೆದೋಗಿತ್ತು ಅಂತ. ಏನು ಸ್ಟಾಮ್ ವಾಟರ್ ರಾಜಕಾಲುವೆ ಮಧ್ಯ ಭಾಗದಲ್ಲಿ ಒಂದು ಪೈಪ್ಲೈನ್ ಹೊಡೆದು ಅಲ್ಲೂ ಕೂಡ ಒಂದು ನೀರು ಉಗ್ತಾ ಇರೋದನ್ನ ನೀವು ದೃಶ್ಯಾವಳಿ ನೋಡ್ತಾ ಇದ್ದೀರಾ. ಅಷ್ಟರ ಮಟ್ಟಿಗೆ ಒಂದು ಬೇಜವಾಬ್ದಾರಿನ. ಮತ್ತೆ ಇಲ್ಲಿ ವಲಯ ಆಯುಕ್ತೆ ಸ್ನೇಹಲ್ ಅವರು ನಾವು ಬೆಳಿಗ್ಗೆ ಮಾತಾಡ್ತಂತ ಸಂದರ್ಭದಲ್ಲಿ ಹೇಳ್ತಾರೆ, ಏನೂ ಮಾಡೋಕ್ಕಾಗಲ್ಲ, ಮುಂದೆ ಗೆದ್ದಲಹಳ್ಳಿ ಭಾಗದಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಇದೆ, ಅಲ್ಲಿ ಕಾಮಗಾರಿ ನಡೀತಾ ಇದೆ. ಆ ಒಂದು ಕಾರಣಕ್ಕೆ ಈ ಒಂದು ಕೆಲಸ ಸ್ಟಾಮ್ ವಾಟರ್ ಏನಿದೆ, ನೀರು ಇಲ್ಲೇ ನಿಂತ್ಕೊಳ್ಳುತ್ತೆ, ಇನ್ನೂ ಒಂದು 3 ತಿಂಗಳು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ಎಂತ ಬೇಜವಾಬ್ದಾರಿ ಉತ್ತರ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಜನ ಮನೆಯಲ್ಲಿ ಸಾಯ್ತಾ ಇದ್ದಾರೆ, ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಪಡ್ತಾ ಇದ್ದಾರೆ. ಇವ್ರು ಇನ್ನೂ 3 ತಿಂಗಳು ಅಡ್ಜಸ್ಟ್ ಮಾಡ್ಕೋಬೇಕು, ಅವ್ರ ಕಾಂಪನ್ಸೇಷನ್ ಒಂದು 2,500 ಕೊಡ್ತೀವಿ ಅಂತ ಭಿಕ್ಷುಕರ ತರ ಮಾತಾಡ್ತಾ ಇದ್ದಾರೆ.